ಯೋಜನೆಗಳನ್ನ ಅವ್ರು ಮೋದಿ ಗ್ಯಾರಂಟಿ ಅಂತಿರೋದು. ಈ ಯೋಜನೆ ಹೆಸರೇ ಭಾರತ್ ಬ್ರ್ಯಾಂಡ್ ಅಂತ. ಉದ್ದೇಶನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಬಡವರಿಗೆ ಹಸಿವಿನಿಂದ ಬಾಧೆ ಪಡ್ತಾ ಇರ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರದಲ್ಲಿ ಉಚಿತವಾಗಿ ಅಕ್ಕಿ ಕೊಡೋದಾದರೆ ಕೆಳ ಮಧ್ಯಮ ವರ್ಗದವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನು ಪೂರೈಸ್ತಾ ಇದ್ದಾರೆ. ಬಿಜೆಪಿ ಅವರು ಸೋಂಬೇರಿಗಳಾಗ್ತಾರೆ ಅಂತ ಹೇಳಿದ್ರು ಅಕ್ಕಿ ಕೊಟ್ರೆ. ಇರಲಿ, ನಿಮ್ಮ ಆಡ್ಕೊಂಡಿದ್ರಿ ಆ ಥರದಲ್ಲೇ ಉತ್ತರ ಕೊಡೋದು ಗೊತ್ತು. ನಾನು ಅಲ್ಲ ಆ ಥರ ನೀವು ಮಾತಾಡಿದ್ದು ನಿಮ್ಮ ಪಕ್ಷದವರು. ಆಮೇಲೆ ನಾನು ಮಾತಾಡಿಲ್ಲ, ನಾನು ಮಾತಾಡೋದಕ್ಕಷ್ಟೇ ನೀವು ಮಾತಾಡ್ಬೋದು. ಪರಮೇಶ್ವರ್ ಅವರು ಇದು ಹೇಳಿದಾಗೆ ಭಾಳ ಒಳ್ಳೆ ಮಾತು ಹೇಳಿದ್ರು. ಫಸ್ಟು ನೈತಿಕ ಜವಾಬ್ದಾರಿ ಇರಬೇಕು. ಒಬ್ಬ ಮಂತ್ರಿ ಆದವರಿಗೆ, ನಾನೊಬ್ಬ ಆಹಾರ ಮಂತ್ರಿ ಅಂದಮೇಲೆ ಈ ರಾಜ್ಯದಲ್ಲಿ ವಿತರಣೆ ಆಗ್ತಕ್ಕಂಥ ಪ್ರತಿಯೊಂದು ಅಕ್ಕಿನೂ ಕೂಡ ಈ ಸ್ವತಃ ಅವರ ಅಕ್ಕಿಯಲ್ಲೇ ಹುಳ ಇದೆ ಅಂತ ತಾವೇ ತೋರಿಸಿದ ಮೇಲೆ ಗುಣಮಟ್ಟದ ಬಗ್ಗೆ ಪರೀಕ್ಷೆ ಮಾಡುವಂಥ ಯಾವ ರೀತಿಯ ಪ್ರಯತ್ನವನ್ನು ಇದುವರೆಗೆ ಒಂದೇ ಒಂದು ಗೋಡನ್ಗೆ, ಒಂದೇ ಒಂದು FKCC ಇದಕ್ಕೆ ಗೋದಾಮ್ಗೆ ಹೋಗದೆ ಇರುವಂಥ ಒಬ್ಬ ಬೇಜವಾಬ್ದಾರಿ ಸಚಿವ. ಬೇಜವಾಬ್ದಾರಿ ಪದಗಳೆಲ್ಲ ಬಳಸ್ಬೇಡಿ, ಜವಾಬ್ದಾರಿ ಇರೋದಕ್ಕೆ ಮಾಡ್ತಿರೋಂಥದ್ದು. ನಾನು ಹೇಳಿದ್ದು ಅಲ್ಲ, ನಿಮ್ಮ ಸರ್ಕಾರನೂ ಬೇಜವಾಬ್ದಾರಿ ಇದೆಯಲ್ಲ. ಕೇಂದ್ರ ಸರ್ಕಾರದ ಯಾರು ನಿಮ್ಮ ಆಹಾರ ಮಂತ್ರಿ? ಯಾರು? ನಾನು ಮಾತಾಡಿ ಬಂದು ಭೇಟಿ ಮಾಡಿ. ಕೇಂದ್ರ ಮಾಡ್ಲಿ. ನಿಮ್ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಅಕ್ಕಿ ಸರಿ ಇಲ್ಲ. ನೀವು ಇಡಿ ಕಳ್ಸಕ್ಕಾಗತ್ತೆ, IT ಕಳ್ಸಕ್ಕಾಗತ್ತೆ, ನಿಮ್ಮ ಇವ್ರನ್ನ ಕಳ್ಸಿ ಗೋಡಾನ್ಗಳಿಗೆ ರೈಟ್ ಮಾಡಿ. ತಪ್ಪು ಮಾಡಿದ್ರೆ ಮುನಿಯಪ್ಪ ಅವ್ರನ್ನ ಕರ್ಕೊಂಡು ಹೋಗಿ ಜೊತೆ. ಒಂದು ನಿಮಿಷ, ನೀವು ಮಾತನಾಡ್ಬೇಕಾದ್ರೆ ನೀವು ಮಾತಾಡಿ. ಬೇಜವಾಬ್ದಾರಿ ಬೇಜವಾಬ್ದಾರಿ ಇದೆ. ಜವಾಬ್ದಾರಿ ಅಂತ ಹೇಳ್ಬೇಕಾ? ಯಾವ್ದು ನಿಮ್ಮಲ್ಲಿ ಆಯ್ತು? ನಿಮ್ಮ ಆಹಾರ ಮಂತ್ರಿ ಯಾರು? ಕೇಂದ್ರದ ಆಹಾರ ಮಂತ್ರಿ ಆಹಾರ ಮಂತ್ರಿ ಬಂದು ಚೆಕ್ ಮಾಡ್ತಾರೆ. ಬಂದಿದ್ದಾರೆ ಇವತ್ತರೆಗೂ ನಾವು ನೋಡೇ ಇಲ್ಲ. ರಾಜ್ಯ ಎಕ್ಸಿಕ್ಯೂಷನ್ ಪವರ್ ಯಾರಿಗ್ರಿ ಇದೆ? ಸ್ಟೇಟ್ ಇದೆಯಾ, ಸೆಂಟ್ರಲ್? ಆಯ್ತು, ಸೆಂಟ್ರಲ್ ಇಂದಾನೆ ತಾನೇ ತಗೊಂತಾ ಇರೋದು ನಾವು. ತಗೊಂತಾ ಇರೋದು. ನಿಮ್ಗೂ ರೈಡಿಂಗ್ ಅಥಾರಿಟಿ ಇದೆ. ನಿಮ್ಮ ತಿಳುವಳಿಕೆ ಇಟ್ಕೊಂಡೆ ಮಾತಾಡ್ತಿರೋದು. ನಿಮ್ಮಲ್ಲಿ ಆಹಾರ ನಿಗಮ, ಆಹಾರ ಭದ್ರತಾ ನಿಗಮ ಎಲ್ಲ ಇದೆಯಲ್ಲ, ಅವ್ರನ್ನೆಲ್ಲ ಕಳಿಸಿ ರೈಟ್ ಮಾಡಿಸಿ. ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂದ್ರೆ, ರಾಜ್ಯ ಸರ್ಕಾರ ಸರಿ ಇಲ್ಲ ಅಂದ್ರೆ ಹೇಳಿ. ನಾನೇನು ಹೇಳಿದೆ? ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಮಂತ್ರಿ ಇರಲಿ, ಜನಕಾಳಜಿ, ಜನಕಲ್ಯಾಣ ಭಾಳ ಮುಖ್ಯ. ಅದರಲ್ಲೂ ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ನಾವು ರಾಜಕೀಯವನ್ನು ಬೆರೆಸ್ತಕ್ಕಂಥದ್ದೇ ಅಕ್ಷಮ್ಯ ಅಪರಾಧ. ಒಬ್ಬ ಜವಾಬ್ದಾರಿ ಇರೋ ಮಂತ್ರಿ ಆಗಿದ್ದರೆ, ಒಂದು ಜವಾಬ್ದಾರಿ ಇರೋ ಸರ್ಕಾರ ಆಗಿದ್ದರೆ, ಇಂಥ ಒಂದು ಅಕ್ಕಿ ಬರ್ದಿದೆ ಅಂತ ಏನಾರಿದ್ರೆ ಆತ ಮಾಡಬೇಕಾದಂಥ ಮೊದಲನೇ ಕೆಲಸ ಏನಾಗಿರ್ತಿತ್ತು? ಜನಕಾಳಜಿಯ ಒಂದು ಪತ್ರವನ್ನು ಬರಿಬೇಕಾಗಿ. ಅದನ್ನೇ ಹೇಳಿರೋದು ಅವರು. ತನಿಖೆ ಮಾಡ್ತೀನಿ ಅಂತಾನೆ ಹೇಳಿರೋದು. ಯಾಕೆ ಎದ್ರಕೊಳ್ಳೋಣ? ಬಿಡಿ, ತನಿಖೆಗೆ ಸಿದ್ಧ ಆಗಿದೀವಿ ಅಂತ ಹೇಳಿ ನೀವು ನಿಂತ್ಕೊಂಡು ದಿನ ಬೆಳಗ್ಗೆ ಜೈಲಿಗೆ ಹೋಗ್ತಾರೋ ಅಂತ ನೀವು ನಾವು ಯಾಕೆ ಎದ್ರಕೊಂಡ್ಬಿಟ್ಟಿದ್ದೀರಿ? ಯಾಕೆ ಎದ್ರಕೊಳ್ತಾರೆ? ಪರೀಕ್ಷೆ ಮಾಡ್ತೀವಿ, ಯಾವುದೇ ತನಿಖೆಗೂ ಸಿದ್ಧ. ಅಕ್ಕಿ ಸರಿ ಇಲ್ಲ, ತನಿಖೆ ಮಾಡ್ತೀವಿ ತಪ್ಪೆಂಗಾಗುತ್ತೆ? ನೋಡ್ರಿ, ನಾವು ಜವಾಬ್ದಾರಿ ತಗೊಂಡಿದೀವಿ ಅಂತಾನೆ ತಾನೇ ಹೇಳ್ತಾ ಇರೋದು. ಯಾಕೆ ಭಯ ನಿಮಗೆ? ತನಿಖೆ ಮಾಡ್ಸಂಗಿದ್ರೆ ಎರಡೂ ಮಾಡಿಸ್ಬಿಡಿ ಸರ್, ಎರಡೂ ಮಾಡಿಸಿ. ಅನ್ನಭಾಗ್ಯದ್ದು ಮಾಡಿಸಿ, ಇದು ಮಾಡಿಸಿ. ಅಶ್ವಿನ್ ಅವರೇ, ಸಮಯ ಕಮ್ಮಿ ಇದೆ, ಬರೀ ಆರ್ಗ್ಯುಮೆಂಟಲ್ ಹೋಗೋದ್ ಬೇಡ, ಆರ್ಗ್ಯುಮೆಂಟಲ್ ಹೋಗೋದ್ ಬೇಡ. ಅಶ್ವಿನ್ ಅವರೇ, ಜನರಿಗೆ ಹೆಂಗ್ ಅನ್ಸ್ಬಿಡುತ್ತೆ ಗೊತ್ತಾ? ಸರ್ಕಾರ ತನಿಖೆ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಅವರೆಲ್ಲ ಇನ್ನೊಂದು 21 ತಿಂಗಳಲ್ಲಿ ಆಯ್ತು ಸರ್, ಮಾತಾಡ್ರಿ ಸರ್. ಅಶ್ವಿನ್ ಅವರು ಮಾತ್ರ ಸುರಿಮುಖಂದ್ರ ಆಯ್ತು, ರಘು ಸರ್ ಆಯ್ತು, ಜಗಳ ಆಯ್ತು, ಜಗಳ ಆಯ್ತು. ಈಗ ಜೈಲಲ್ಲಿ ಹಾಕೋದಕ್ಕೆ ಇಲ್ಲ ಸರ್. ಈಗ ಬಿಡಿ ಸರ್, ಬಿಡಿ ಸರ್, ನಿಮಿಷ. ಈಗ ಇಲ್ಲ ಈಗ ಜೈಲಲ್ಲಿ ಬಿಜೆಪಿ ಅವರನ್ನ ಜನರಿಗೆ ಕಡೆಗೆ ಎಲ್ಲಿಗೆ ಬಂದ್ ನಿಲ್ತಾರೆ ಅಂದ್ರೆ, ಸರ್ಕಾರ ಅದು ಕೇಂದ್ರನೋ ರಾಜ್ಯನೋ ಏನೇ ನಾವು ಬಡವರಿಗೆ ಮಾಡ್ತೀವಿ ಅಂತಂದ್ರೆ ಎಲ್ಲಾದ್ರ ಬಗ್ಗೆನೂ ಅನುಮಾನ ಬಂದ್ ನಿಲ್ಲತ್ತೆ. ಯಾಕಂದ್ರೆ ಇದು ಮೋಸ, ಅದು ಮೋಸ, ಎಲ್ಲ ಮೋಸ. ಯಾಕೆ ಮೋಸ ಮಾಡ್ತೀರಿ? ಪ್ರಾಮಾಣಿಕವಾಗಿ ಹೇಳ್ಬಿಡಿ. ನಮ್ ಕೈಲಾಗ ಅಶ್ವಿನ್ ಅವ್ರು ಮಾತಾಡ್ಲಿ, ಅಶ್ವಿನ್ ಅವ್ರು ಮಾತಾಡ್ಲಿ. ಅಶ್ವಿನ್ ಅವ್ರು ಕಾಂಗ್ರೆಸ್ ಅಲ್ಲಿ ಇರೋಂತ ಹಿರಿಯ ಸಚಿವರು ಸರ್ ಇರ್ಲಿ ಸರ್, ಟಾಪಿಕ್ ಡೈವರ್ಟ್ ಮಾಡೋದು ಬೇಡ ಸರ್, ಟಾಪಿಕ್ ಡೈವರ್ಟ್ ಮಾಡೋದು ಬೇಡ. ಅಕ್ಕಿ ಚಂಡೀಗಢ ಎಲೆಕ್ಷನ್ ಅಲ್ಲ, ಅಕ್ಕಿ ವಿಚಾರದಲ್ಲಿ ಕಾಂಗ್ರೆಸ್ ಅವ್ರಿಗೆ ಈಗಾಗಲೇ ಒಂದು ಬಾರಿ ಪೆಟ್ಟು ತಿಂದಿದ್ದಾರೆ. ಅವ್ರು ಕೇಳಿ ಸರ್, ಕೇಳಿ, ನೀವು ಬೇಕಾದ್ರೆ ತಪ್ಪಿದ್ರೆ ಕೌಂಟರ್ ಮಾಡಿ. ಮಾನ್ಯ ಆರೋಗ್ಯ ಸಚಿವ
5 kg ಸೆಂಟ್ರಲ್ ಒಂದ್ ನಿಮಿಷ ಗವರ್ನಮೆಂಟ್, ಅಶ್ವಿನ್ ಅವ್ರು ಪ್ಲೀಸ್, ಅಶ್ವಿನ್ ಸಮಯ ಕಮ್ಮಿ ಇದೆ, ಅಶ್ವಿನ್ ಅವ್ರು quick ಆಗಿ. ಆರೋಗ್ಯ ಸಚಿವರು, ಕಂದಾಯ ಸಚಿವರು, ಆಹಾರ ಸಚಿವರು 3 ಜನರು ದೆಹಲಿಗೆ ಹೋಗಿ ಅಕ್ಕಿದು ಲಾಬಿ ಮಾಡ್ಲಿಕ್ಕೆ ಹೋಗಿದ್ರು. ಆ ಲಾಬಿ ಕೈ ಕೊಟ್ಟಿದ್ದಕ್ಕೆ ರಿಕ್ವೆಸ್ಟ್ ಬಿಜೆಪಿ ಕಾಂಗ್ರೆಸ್ ವಕ್ತಾರರು, ಬಿಜೆಪಿ ಕಾಂಗ್ರೆಸ್ ವಕ್ತಾರರು ನಮ್ಮ ಹತ್ರ ಇರೋದು ಕಡೆ 3 ನಿಮಿಷ. ಆಯ್ತು, ನಿಮ್ ಜಗಳ ಎಲೆಕ್ಷನ್ ಮುಗಿದ್ಮೇಲೆ ಇಟ್ಕೊಳ್ಳಿ. ರಘು ಅವರೇ ಪ್ಲೀಸ್, ಸೂರ್ಯಮುಖಿ ಅವರೇ ಪ್ಲೀಸ್. ಆಯ್ತು ಕಡೆಗಿರೋದು 2 ನಿಮಿಷ. ಜನರಿಗೆ ನಿಮ್ ಕಾಳಜಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೀವು ಜಗಳ ಆಡೋದ್ರಿಂದ. ಅಶ್ವಿನ್ ಅವರೇ ಕ್ವಿಕ್ ಅಶ್ವಿನ್ ಆಹಾರ ಸಚಿವರಿಗೆ, ಮಾನ್ಯ ಆಹಾರ ಸಚಿವರಿಗೆ ಸಾಮಾಜಿಕ ಕಳಕಳಿ ಇದೆ ಅಂತ ಅಂದ್ರೆ, ಸಾಮಾಜಿಕ ಬದ್ಧತೆ ಇದೆ ಅಂತ ಅಂದ್ರೆ, ಇದನ್ನೆಲ್ಲ ಎಲ್ಲೋ ಕೂತ್ಕೊಂಡು ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡೋದಲ್ಲ. ಕೇಳಿಸ್ಕೊಳ್ಳಿ ಸರ್, ಟಾಪಿಕ್ ಡೈವರ್ಟ್ ಮಾಡೋದಾದ್ರೆ ಜನರು ನೋಡೋ ಜನರುಗಳು ನಿಮ್ಮೇನು ಕಾಂಗ್ರೆಸ್ ಅವ್ರನ್ನ ಹೊಗಳು ಬಿಡಲ್ಲ ಸರ್. ಮಾನ್ಯ ಮುನಿಯಪ್ಪ ಅವರು ರಾಜಕೀಯನ ಬದಿಗಿಟ್ಟು, ಕೇಂದ್ರದವರ ಮೇಲೆ ಸಿಟ್ಟನ್ನ ಬದಿಗಿಟ್ಟು, ಸಾಮಾಜಿಕ ಕಳಕಳಿ ಇತ್ತು ಅಂತಂದ್ರೆ ಅವ್ರು ಕರೆಕ್ಟ್ ಆಗಿ ಮಾಡಿ ಸರ್. ಕೋಲಾರ ರಾಜಕಾರಣ ಬದಿಗಿಟ್ಟು ಮಾನ್ಯ ಹಿರಿಯ ಸಚಿವರವರು, ಸಂಸದರು, ಹಲವು ಬಾರಿ ಸಂಸದರಿದ್ದಾರೆ, ಅವರ ಹೇಳಿಕೆಗಳು ಏನ್ ಕೊಡಬೇಕು ಸರ್? ಬಡವರಿಗೆ ಕೊಡ್ತಿರೋ ಅಕ್ಕಿ, ನಾವು ಕೊಡ್ತಿರೋ ಅಕ್ಕಿ ಸರಿ ಇದೆ, ಕೇಂದ್ರದ ತಪ್ಪಿದೆ, ಬಡವರು ತಿನ್ನೋ ಅಕ್ಕಿಗೆ ನೀವು ರಾಜಕೀಯ ಮಾಡಿದ್ರೆ ಯಾವ ಪಕ್ಷದ ಬುದ್ಧಿಗೆ ನೀವು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನಾವು ಈ ಚರ್ಚೆ ಅಶ್ವಿನ್ ಅವರೇ ಸೂರ್ಯಮುಖಿ ಅವರೇ ಆಯ್ತು, ಸಮಯನೇ ಮುಗ್ದೋಯ್ತು ಸರ್. ವಿಷಯ ಗೊತ್ತಾ? ಪರಮೇಶ್ವರ್ ಸರ್ ಆಯ್ತು, ಸಮಯನೇ ಆಗೋಯ್ತು ಸರ್, ಸಮಯ ಆಗೋಯ್ತು. ಪರಮೇಶ್ವರ್ ಅವರೇ, ಸ್ಮಿತಾ ಅವರೇ, ಹಾಗೆ ರಾಜ್ಯದ ಜನರು ಆಯ್ತು ಸರ್, ಆಯ್ತು. ಕಾಂಗ್ರೆಸ್ನವ್ರು ಬಿಜೆಪಿ ಜೆಡಿಎಸ್ ಆಗೋಯ್ತು. ಕಾಳಜಿ ಎಷ್ಟಿದೆ? ಕಾಳಜಿ ಸಮಯ ಮುಗ್ದೋಯ್ತು. ಚುನಾವಣೆ ಡಿಬೇಟು ಅಶ್ವಿನ್ ಅವರೇ, ಸೂರ್ಯಮುಕುಂದ್ ಅವರೇ, ಚುನಾವಣೆ ಡಿಬೇಟ್ ಮುಗ್ದಿಲ್ಲ. ಅಶ್ವಿನ್ ಮುಗಿತು, ಸಮಯ ಮುಗಿತು. ಸಾರಿ ನೋಡಿ, ನಮ್ಮ ಉದ್ದೇಶ ಇದ್ದಿದ್ದು ನಿಜವಾಗ್ಲೂ ಸಮಯ ಆಯ್ತು. ಅಶ್ವಿನ್ ಅವರೇ ಸಮಯ ಆಯ್ತು. ನಮ್ಮ ಕಾಳಜಿ ಇದ್ದಿದ್ದು ಜನರು ತಿಂತಾ ಇರುವ ಅಕ್ಕಿ ಯಾವ ಮಟ್ಟದ್ದಿದೆ ಅನ್ನೋದನ್ನ ಜನರಿಗೆ ತಿಳಿಸಬೇಕು ಅಂತ ಹೇಳಿ ತಿಳಿಸೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದೀವಿ. ಅವ್ರವ್ರ ಪಕ್ಷದ ವಾದ ಅವ್ರವ್ರು ಇಟ್ಟಿದ್ದಾರೆ. ಜನ ಪ್ರಜ್ಞಾವಂತರು, ಅವ್ರು ಡಿಸೈಡ್ ಮಾಡ್ತಾರೆ ಮೋಸ ಯಾವುದು ಸರಿ ಯಾವುದು. ತನಿಖೆ ಮಾಡಿಸ್ತೀರಾ? ಎಲ್ಲವನ್ನ ತನಿಖೆ ಮಾಡಿಸಿ. ಅದರಲ್ಲೂ ಬಡವರಿಗೆ ರೀಚ್ ಆಗ್ತಾ ಇರುವ ಪ್ರತಿಯೊಂದು ಆಹಾರ ಪದಾರ್ಥಗಳ ಬಗ್ಗೆ ತನಿಖೆ ಮಾಡಿಸಿ ರಿಪೋರ್ಟ್ ಇಟ್ಟು ಹೇಳಿ ನಮ್ಮ ಸರ್ಕಾರ ಪ್ರಾಮಾಣಿಕ ಅಂತ ಒಪ್ಪೋಣ. ಧನ್ಯವಾದ ಎಲ್ರಿಗೂ ಕೂಡ, ಧನ್ಯವಾದ. ಸಾರಿ, ಟೈಮ್ ಆಯ್ತು ಸರ್. ಮಾಡ್ಲಿ ಓಪನ್ ಚಾಲೆಂಜ್. ಕೇಂದ್ರನೂ ಮಾಡ್ಲಿ, ರಾಜ್ಯನೂ ಮಾಡ್ಲಿ, ಪ್ರೂವ್ ಮಾಡ್ಲಿ ಯಾರು ಪ್ರಾಮಾಣಿಕರು ಅಂತ ಹೇಳಿ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.